ಮಧ್ಯ ಕರ್ನಾಟಕ ಎಂದಾಕ್ಷಣ ನೆನಪಿಗೆ ಬರುವುದು ಬೆಣ್ಣೆ ದೋಸೆ ನಗರಿ ದಾವಣಗೆರೆ. ಒಂದು ಕಾಲದಲ್ಲಿ ಮ್ಯಾಂಚೆಸ್ಟರ್ ಸಿಟಿ ಎಂದೇ ಗುರುತಿಸಿಕೊಂಡಿದ್ದ ದಾವಣಗೆರೆ ಈಗ ಬೆಣ್ಣೆ ದೋಸೆ ಚುರುಮುರಿಗೆ ಫೇಮಸ್ ಆಗಿದೆ. ಬೆಣ್ಣೆ ದೋಸೆ ಚುರುಮುರಿ ಅಷ್ಟೇ ಅಲ್ಲ, ಸಂಘ ಸಂಘಟನೆಗಳಿಗೂ ದಾವಣಗೆರೆ ಮುಂಚೂಣಿಯಲ್ಲಿದ್ದು, ಅದರಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ದಾವಣಗೆರೆ ಜಿಲ್ಲಾ ಘಟಕ ಹೆಮ್ಮರವಾಗಿ ಬೆಳೆದಿದೆ. ಜಿಲ್ಲೆಯ ಸರ್ಕಾರಿ ನೌಕರರ ಆಶೋತ್ತರಗಳಿಗೆ ಸಂಘ ಸಹೋದರನಂತೆ ಜೊತೆಯಲ್ಲೇ ನಿಂತಿದೆ. ಅವಿಭಜಿತ ಚಿತ್ರದುರ್ಗ ಜಿಲ್ಲೆಯಿಂದ ದಾವಣಗೆರೆ ಜಿಲ್ಲೆ ಪ್ರತ್ಯೇಕಗೊಂಡ ಮೇಲೆ ದಾವಣಗೆರೆ ಜಿಲ್ಲೆಯ ಮೊದಲ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿ ಅಧಿಕಾರ ನಡೆಸಿದವರು ರೇವಣಸಿದ್ದಪ್ಪನವರು. ಬಳಿಕ ಕ್ರಮವಾಗಿ ಬಸವರಾಜಪ್ಪ, ಉಜ್ಜಿನಪ್ಪ, ಶಿವಶಂಕರ್, ನೀಲಗಿರಿಯಪ್ಪ, BS ಬಸವರಾಜು, ಹಾಲೇಶಪ್ಪ, ಪ್ರಭಾರಿ ಅಧ್ಯಕ್ಷರಾಗಿ C ಪರಶುರಾಮಪ್ಪ, B ಪಾಲಾಕ್ಷಿ ಹಾಗೂ ವೀರೇಶ್ S ಒಡೇನಪುರ ಅಧಿಕಾರ ನಡೆಸಿದರು. 2024ರಿಂದ 2029ರ ಅವಧಿಗೆ ವೀರೇಶ್ S ಒಡೇನಪುರ ಮತ್ತೊಮ್ಮೆ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಸರ್ಕಾರಿ ನೌಕರರ ಪರವಾಗಿ ಕೆಲಸ ಮಾಡುವಲ್ಲಿ ಕಟಿಬದ್ಧರಾಗಿದ್ದಾರೆ. ವೇದಿಕೆ ಮೇಲೆ ಈ ಒಂದು ಜಿಲ್ಲೆಯ ಅಧ್ಯಕ್ಷರು, ಈ ಕಾರ್ಯಕ್ರಮವನ್ನು ಹೋಸ್ಟ್ ಮಾಡಿರುವಂಥ ಮಿತ್ರರಾಗಿರುವಂಥ ವೀರೇಶ್ ಒಡೇನಪುರ ಅವರನ್ನು ಗೌರವಪೂರ್ವಕವಾಗಿ ಅವರಿಗೆ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಈಗ ರಾಜ್ಯ ಕಾರ್ಯಕಾರಿ ಸಮಿತಿ ಸಭೆ ಇವತ್ತು ದಾವಣಗೆರೆಯಲ್ಲಿ ನಡೀತಾ ಇದೆ. ದಾವಣಗೆರೆ ಜಿಲ್ಲಾಧ್ಯಕ್ಷರು ಅವ್ರ ಟೀಮ್ ಎಲ್ಲ ಕೂಡ ನಮ್ಗೆ ಯಾವುದೇ ಕಷ್ಟಗಳನ್ನು ಕೊಡದೆ ಇವತ್ತು ಈ ಕಾರ್ಯಕ್ರಮವನ್ನು ಹೋಸ್ಟ್ ಮಾಡಿದ್ದಾರೆ. ನಾನು ರಾಜ್ಯದ ಕಾರ್ಯ ಅಧ್ಯಕ್ಷನಾದ ಮೇಲೆ ಇದು 3ನೇ ಸಭೆ ರಾಜ್ಯದಲ್ಲಿ ನಡೀತಾ ಇದ್ದರೆ ಅದು ದಾವಣಗೆರೆ ಜಿಲ್ಲೆಯಲ್ಲಿ ಎನ್ನುವಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇನೆ. ಇಲ್ಲಿನ ವ್ಯವಸ್ಥೆ, ಇಲ್ಲಿನ ಕಮ್ಯುನಿಕೇಷನ್, ಇಲ್ಲಿನ ಕನೆಕ್ಟಿವಿಟಿ ಇದೆಲ್ಲವನ್ನು ತೆಗೆದುಕೊಂಡು ನಾವು ಇವತ್ತು ದಾವಣಗೆರೆಯಲ್ಲಿ ಕೂಡ ಆಯೋಜನೆ ಮಾಡಿದ್ದೇವೆ. ಜಿಲ್ಲಾಧ್ಯಕ್ಷರು ಮತ್ತು ಓಲ್ಡ್ ಟೀಮ್ ತುಂಬ ಚೆನ್ನಾಗಿ ಇವತ್ತು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಸೊ ಎಲ್ಲರೂ ಕೂಡ ಒಳ್ಳೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ವೀರೇಶ್ S ಒಡೇನಪುರ ಅವರ ಜೊತೆಯಲ್ಲಿ ಖಜಾಂಚಿಯಾಗಿ ತಿಪ್ಪೇಸ್ವಾಮಿ, ರಾಜ್ಯ ಪರಿಷತ್ ಸದಸ್ಯರಾಗಿ ಓಬಾಳಪ್ಪ ಆಯ್ಕೆಯಾಗಿ ಸಂಘದ ಅಭಿವೃದ್ಧಿಗೆ ಸಾಥ್ ನೀಡುತ್ತಿದ್ದಾರೆ. ಅಧ್ಯಕ್ಷರಾದ ವೀರೇಶ್ S ಒಡೇನಪುರ ಅವರು ಉತ್ತಮ ತಂಡ ಕಟ್ಟಿಕೊಂಡು ಸರ್ಕಾರಿ ನೌಕರರ ಶ್ರೇಯೋಭಿವೃದ್ಧಿಗೆ ಶ್ರಮಿಸುತ್ತಿದ್ದು, ಈ ತಂಡ ಅಧಿಕಾರಕ್ಕೆ ಬಂದು ವರ್ಷ ತುಂಬಿದೆ. ದಾವಣಗೆರೆ ಜಿಲ್ಲೆಯ ಲೋಕೋಪಯೋಗಿ ಇಲಾಖೆಯಲ್ಲಿ ನಗದು ಶಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ವೀರೇಶ್ S ಒಡೇನಪುರ ಅವರು 2019ರಿಂದ 2024ನೇ ಸಾಲಿನ ರಾಜ್ಯ ಸರ್ಕಾರಿ ನೌಕರರ ಸಂಘದ ಕಾರ್ಯ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡರು. ಸಂಘದಲ್ಲಿ ಜಂಟಿ ಕಾರ್ಯದರ್ಶಿಯಾಗಿ, ಆಂತರಿಕ ಲೆಕ್ಕ ಪರಿಶೋಧಕರಾಗಿ, ಹಿರಿಯ ಉಪಾಧ್ಯಕ್ಷರಾಗಿ ವಿವಿಧ ಹಂತದಲ್ಲಿ ಜವಾಬ್ದಾರಿ ನಿರ್ವಹಿಸಿದ ವೀರೇಶ್ S ಒಡೇನಪುರ ಅವರು 2023 ಮೇ 5ರಂದು ರಾಜ್ಯಾಧ್ಯಕ್ಷರಾಗಿ ಶ್ರೀ CS ಷಡಾಕ್ಷರಿ ಅವರ ಆದೇಶದಂತೆ ಪ್ರಭಾರ ಜಿಲ್ಲಾಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡರು. 2024ರಿಂದ 2029ರ ಅವಧಿಗೆ ನಡೆದ ಚುನಾವಣೆಯಲ್ಲಿ ಲೋಕೋಪಯೋಗಿ ಇಲಾಖೆಯಿಂದ ನಿರ್ದೇಶಕರಾದ ಅವರು 2024 ಡಿಸೆಂಬರ್ 4ರಂದು ನಡೆದ ಜಿಲ್ಲಾ ಕಾರ್ಯಕಾರಿ ಸಮಿತಿ ಅಧ್ಯಕ್ಷರ ಚುನಾವಣೆಯಲ್ಲಿ 2ನೇ ಬಾರಿಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ರಾಜ್ಯಾಧ್ಯಕ್ಷರಾದ CS ಷಡಾಕ್ಷರಿ ಅವರ ಪರಮಾಪ್ತರಾಗಿದ್ದು, ರಾಜ್ಯ ಉಪಾಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸುತ್ತಿದ್ದಾರೆ. ಜಿಲ್ಲಾಧ್ಯಕ್ಷರು ಅಂದರೆ ಅದೊಂದು ಪದವಿಯಲ್ಲ, ಜವಾಬ್ದಾರಿ ಎಂದು ಅರಿತ ಅವರು ಜಿಲ್ಲೆಯ ಸರ್ಕಾರಿ ನೌಕರರ ಆಪತ್ ಬಾಂಧವನಾಗಿ, ನೊಂದವರ ಪಾಲಿಗೆ ಸಹೋದರನಾಗಿ ಅಭಯ ನೀಡುತ್ತಿದ್ದಾರೆ. ಅಷ್ಟೇ ಅಲ್ಲ, ಸರ್ಕಾರಿ ನೌಕರರ ಸಮುದಾಯ ಭವನಕ್ಕೆ ಹೊಂದಿಕೊಂಡ ಜಾಗದಲ್ಲಿ ಸುಮಾರು 1 ಕೋಟಿ ವೆಚ್ಚದಲ್ಲಿ ವಿಸ್ತೀರ್ಣ ಕಾರ್ಯಕ್ಕೆ 2025 ಜೂನ್ 20ರಂದು ಭೂಮಿ ಪೂಜೆ ನೆರವೇರಿಸಿ ವೇಗವಾಗಿ ಕಾಮಗಾರಿ ಮಾಡಿಸುತ್ತಿದ್ದಾರೆ. ಶೀಘ್ರದಲ್ಲೇ ವಿಸ್ತರಣಾ ಕಾಮಗಾರಿ ಪೂರ್ಣಗೊಂಡು ಉದ್ಘಾಟನೆ ಕೂಡ ಆಗಲಿದೆ. ಮತ್ತು ನಮ್ಮ ದಾವಣಗೆರೆ ಡಿಸ್ಟ್ರಿಕ್ಟ್ನ ಅಧ್ಯಕ್ಷರಾದ ಶ್ರೀ ವೀರೇಶ್ S
ಒಡೇನ್ಪುರ್ ಅವರೇ. ಇವರು ಕೂಡ 2ನೇ ಟರ್ಮ್ನಲ್ಲಿ ನಿಮ್ಮ ಸಮಸ್ಯೆಗಳನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ನಾನು ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮನಸ್ಸಿಟ್ಕೊಂಡು ನಾವು ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿದಾಗ ಅದಕ್ಕೆ ನಾವು ಕೇವಲ ಈ ರೀತಿ ರೂಲ್ಸ್ ಇದೆ, ಗೈಡ್ಲೈನ್ಸ್ ಇದೆ ಅನ್ನೋದಕ್ಕಿಂತ ಜಾಸ್ತಿ ಯಾವ ರೀತಿ ಅವ್ರ ಸಮಸ್ಯೆಗಳನ್ನು ನಾವು ಬಗೆಹರಿಸ್ಲಿಕ್ಕೆ ಸಾಧ್ಯ ಅನ್ನೋ ನಿಟ್ಟಿನಲ್ಲಿ ನೀವೆಲ್ಲ ಸರ್ಕಾರಿ ನೌಕರರು ಜೊತೆಗೆ ನಾವು ಜನಪ್ರತಿನಿಧಿಗಳು ಕೆಲಸ ಮಾಡಿದರೆ ಜನರಿಗೂ ಕೂಡ ಒಳ್ಳೆಯ ಸೇವೆ ಕೊಡಲಿಕ್ಕೆ ಸಾಧ್ಯ. ಆ ರೀತಿ ನಾವೆಲ್ಲರೂ ಪ್ರಾಮಾಣಿಕತೆಯಿಂದ ದಕ್ಷತೆಯಿಂದ ಕೆಲಸ ಮಾಡೋಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ವೀರೇಶ್ ಎಸ್ ಒಡೇನಪುರ ಜಿಲ್ಲಾಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ ಮೇಲೆ ಎಲ್ಲ ಪದಾಧಿಕಾರಿಗಳನ್ನ ಸದಸ್ಯರನ್ನ ಜೊತೆಗೂಡಿಸಿಕೊಂಡು ಸಂಘದ ಅಭಿವೃದ್ಧಿ ಕೆಲಸಗಳನ್ನ ಮಾಡುತ್ತಿದ್ದಾರೆ. ಸರ್ಕಾರಿ ನೌಕರರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ, ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆ, ನೌಕರರ ದಿನಾಚರಣೆ, ಕನ್ನಡ ರಾಜ್ಯೋತ್ಸವ, ರಾಜ್ಯ ಕಾರ್ಯಕಾರಿಣಿ ಸಮಿತಿ ಸಭೆ, ಜಿಲ್ಲಾ ಕಾರ್ಯಕಾರಿ ಸಭೆ ಹೀಗೆ ಅನೇಕ ಸಭೆ ಸಮಾರಂಭಗಳನ್ನು ಮಾಡಿ ನೌಕರರ ಹಿತ ಕಾಪಾಡಲು ಮುಂದಾಗಿದ್ದಾರೆ. ಜಿಲ್ಲೆಯ ಯಾವುದೇ ಸರ್ಕಾರಿ ನೌಕರನ ಕುಟುಂಬಕ್ಕೆ ಏನೇ ಸಮಸ್ಯೆ ಬಂದರೂ ಜಿಲ್ಲಾಧ್ಯಕ್ಷರಾದ ವೀರೇಶ್ ಎಸ್ ಒಡೇನಪುರ ಮತ್ತು ತಂಡದವರು ಸೈನಿಕರಂತೆ ಮುಂದೆ ನಿಂತು ನಾವಿದ್ದೇವೆ ಎಂದು ಧೈರ್ಯ ತುಂಬುತ್ತಾರೆ. ನಮ್ಮ ಕರ್ನಾಟಕ ಸರ್ಕಾರಿ ನೌಕರರ ಸಂಘ ಬೆಂಗಳೂರು ಇದರ ದಾವಣಗೆರೆ ಶಾಖೆಯವರು ಅತ್ಯಂತ ಅದ್ಭುತವಾಗಿ, ಅತ್ಯಂತ ಮನೋಜ್ಞವಾಗಿ ಮತ್ತು ಅತ್ಯಂತ ಆಕರ್ಷಣೀಯವಾಗಿ ಈ ಕನ್ನಡ ಸಮೂಹ ನೃತ್ಯ ಕಾರ್ಯಕ್ರಮಗಳನ್ನು ಏರ್ಪಡಿಸಿರೋದು ಇದು ನಮ್ಮ ನಿಮ್ಮೆಲ್ಲರ ಹಿರಿಮೆ ಕರಿಮೆಗೆ ಸಾಕ್ಷಿಯಾಗಿದೆ ಅಂತ ಹೇಳ್ತಾ ಇಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥ ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದಂಥ ಸನ್ಮಾನ್ಯ ವೀರೇಶ್ ಎಸ್ ಒಡೇನ್ಪುರ್ ಅವರು ಮತ್ತು ಅವರ ಎಲ್ಲ ತಂಡದವರಿಗೆ ನಾನು ಜೋರಾಗಿ ಚಪ್ಪಾಳೆಯ ತಂಡದ ಮೂಲಕ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಅನ್ನುವಂಥ ಮಾತನ್ನು ಹೇಳ್ತಾ ನಿಜಕ್ಕೂ ಕೂಡ ಸಾಹಿತ್ಯ ಪರಿಷತ್ನ ಸಹಯೋಗದಲ್ಲಿ ಮಾಡ್ತಾ ಇರೋದು ಅವರಿಗೆ ಮತ್ತೊಂದು ಗರಿ ಮೂಡಿದೆ ಅಂತೇಳಿ ನಾನಾದರೂ ಕೂಡ ಭಾವಿಸ್ಕೊಂಡಿದ್ದೀನಿ. ದಾವಣಗೆರೆ ಜಿಲ್ಲಾ ಸರ್ಕಾರಿ ನೌಕರರ ಸಂಘವು ಕಂದಾಯ ಇಲಾಖೆಯ ಗ್ರಾಮಾಡಳಿತಾಧಿಕಾರಿಗಳ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಅವರಿಗೆ ನೈತಿಕ ಬೆಂಬಲ ವ್ಯಕ್ತಪಡಿಸಿತ್ತು. ಅದೇ ರೀತಿ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಇಲಾಖೆಯಿಂದ ನಡೆಸಿದ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಬೆಂಬಲ ಸೂಚಿಸಲಾಗಿತ್ತು. ಇನ್ನು ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಶಿಕ್ಷಕರಿಗೆ ಸಮೀಕ್ಷೆ ಹೊರೆ ಎನಿಸಿದ ಸಂದರ್ಭದಲ್ಲಿ ಶಿಕ್ಷಕರೊಂದಿಗೆ ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿ ಅವರ ಸಮಸ್ಯೆಗೆ ಸ್ಪಂದಿಸಲಾಯಿತು. ಸಮೀಕ್ಷೆಯ ಸಂದರ್ಭದಲ್ಲಿ ಹೃದಯಾಘಾತಕ್ಕೆ ಒಳಗಾಗಿದ್ದ ಶಿಕ್ಷಕರನ್ನ ಆಸ್ಪತ್ರೆಯಲ್ಲಿ ಭೇಟಿ ಮಾಡಿ ಅವರಿಗೆ ಧೈರ್ಯ ಹೇಳಿ ವೈದ್ಯಕೀಯ ವೆಚ್ಚ ಭರಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಲಾಗಿತ್ತು. ಅಪಘಾತದಲ್ಲಿ ಮೃತರಾದ ಶಿಕ್ಷಕರ ಕುಟುಂಬಕ್ಕೆ ವೇತನ ಖಾತೆ ಯೋಜನೆ ಅಡಿಯಲ್ಲಿ 1 ಕೋಟಿ ರೂಪಾಯಿ ಅಪಘಾತ ವಿಮೆಯನ್ನ ಕೊಡಿಸುವಲ್ಲಿ ಶ್ರಮ ವಹಿಸಲಾಯಿತು. ಅಲ್ಲದೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯ ಕುರಿತಂತೆ ಯಾವುದೇ ನೌಕರರು ಕರೆ ಮಾಡಿದರೂ ಕೂಡಲೇ ಅವರಿಗೆ ಸ್ಪಂದಿಸುವ ಕೆಲಸವನ್ನ ಸಂಘ ಮಾಡುತ್ತಾ ಬರುತ್ತಿದೆ. ಇನ್ನು ಈ ಸಂಘದ ರಾಜ್ಯಾಧ್ಯಕ್ಷರಾದ CS ಷಡಾಕ್ಷರಿ ಅವರ ಸೂಚನೆಯಂತೆ ಅಖಿಲ ಕರ್ನಾಟಕ NPS ನೌಕರರ ಸಂಘದ OPS ಜಾರಿ ಹೋರಾಟಕ್ಕೆ ಬೆಂಬಲಿಸಿದ್ದು NPS ಅನ್ನು ಹೋಗಲಾಡಿಸಿ OPS ಅನ್ನು ಜಾರಿಗೆ ಮಾಡಿಕೊಡ್ತೇವೆ ಅಂತ ಹೇಳಿದರೆ ಸೌಜನ್ಯಯುತವಾಗಿ ಮಾತುಕತೆಯ ಮೂಲಕ ನಮಗೆ ಪ್ರತಿಯೊಂದು ಹಂತದಲ್ಲಿ ಪ್ರತಿಯೊಂದು ಯೋಜನೆಯಲ್ಲಿಯೂ ಕೂಡ ನಮ್ಮ ಜೊತೆಯ ಸರ್ಕಾರ ಇದೆ. ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನ ಮಾಡಲಿಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ನೌಕರರ ಸಂಘ ರೆಡಿ ಇದೆ. ಆ ಹೋರಾಟ ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂತಂದ್ರೆ ದಾವಣಗೆರೆ ಜಿಲ್ಲೆಯಿಂದ ಪ್ರಾರಂಭ ಆಗುತ್ತೆ. ಇವು ವೀರೇಶ್ ಎಸ್ ಒಡೇನಪುರ ನೇತೃತ್ವದ ಜಿಲ್ಲಾ ಸಂಘದ ಉತ್ತಮ ಕೆಲಸಗಳಿಗೆ ಕೈಗನ್ನಡಿಯಾಗಿದೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಜಿಲ್ಲಾ ಶಾಖೆ ದಾವಣಗೆರೆ ವತಿಯಿಂದ ಕಾರ್ಯಕಾರಿ ಸಮಿತಿಯು 1 ವರ್ಷ ಅವಧಿಯನ್ನು ಪೂರೈಸಿರುವಂಥ ಒಂದು ಸಂಭ್ರಮಾಚರಣೆಯನ್ನು ಇಂದು ಆಚರಣೆ ಮಾಡ್ತಾ ಇದೆ. ವೀರೇಶ್ ಒಡೇನ್ಪುರ್ ಅವರು ಜಿಲ್ಲಾಧ್ಯಕ್ಷರಾಗಿ 2ನೇ ಬಾರಿಗೆ ಆಯ್ಕೆಯಾಗಿದ್ದಾರೆ. ಹಾಗೆ ರಾಜ್ಯದ ಉಪಾಧ್ಯಕ್ಷರಾಗಿ ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಡೀ ದಾವಣಗೆರೆ ಜಿಲ್ಲಾ ತಂಡ ಇಡೀ ರಾಜ್ಯಕ್ಕೆ ಸಂದೇಶ ಕೊಡುವ ರೀತಿಯಲ್ಲಿ ಅತ್ಯಂತ ಕ್ರಿಯಾಶೀಲವಾಗಿ ರಚನಾತ್ಮಕವಾಗಿರುವಂಥ ಹಲವಾರು ಕಾರ್ಯಕ್ರಮಗಳನ್ನು ಮಾಡೋದ್ರ ಮೂಲಕ ಇಡೀ ರಾಜ್ಯಕ್ಕೆ ಒಂದು ಮಾದರಿಯಾಗಿರುವಂಥ ಒಂದು ಸಂಘಟನೆ ಆಗಿದೆ ಅನ್ನೋದನ್ನು
ಭಾಳ ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ. ವೀರೇಶ್ ಒಡೆನ್ಪುರ ಅವರ ಅಧ್ಯಕ್ಷ ಆದ ನಂತರದಲ್ಲಿ ಸಂಘದ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಸಾಕಷ್ಟು ನೌಕರರು ಉಪಯೋಗ ಆಗುವಂಥ ಸಭೆ ಸಮಾರಂಭಗಳು, ಕಾರ್ಯಕಾರಿ ಸಮಿತಿಗಳು, ರಾಜ್ಯ ಸಮ್ಮೇಳನಗಳು, ಆಮೇಲೆ ಕಲ್ಚರಲ್ ಪ್ರೋಗ್ರಾಮ್ಗಳು, ಕ್ರೀಡಾ ಉತ್ಸವಗಳು, ಹಾಗಾಗಿ ಕಾರ್ಯಾಗಾರಗಳು ಇದೆಲ್ಲ ಮಾಡೋದ್ರ ಮೂಲಕವಾಗಿ ಇವತ್ತು ಅವರು 2ನೇ ಅವಧಿಗೆ ಅಧ್ಯಕ್ಷರಾಗಿ ಯಶಸ್ವಿ ಹಾದಿಯಲ್ಲಿ ಮುನ್ನಡೀತಾ ಇದ್ದಾರೆ. ಈ 20 ಮತ್ತು 25ರ ಈ ಅವಧಿಯಲ್ಲಿ 1 ವರ್ಷವನ್ನು ಪೂರೈಸಿರುವಂಥ ಶುಭ ಸಂದರ್ಭದಲ್ಲಿ 1 ವರ್ಷದ ಸಂಭ್ರಮಾಚರಣೆಯನ್ನು ಆಚರಣೆ ಮಾಡುವಂಥ ಈ ಶುಭ ಸಂದರ್ಭದಲ್ಲಿ ಅವರು ವೀರೇಶ್ ಅವರು ಅಧ್ಯಕ್ಷರು ಮತ್ತು ಅವರ ಎಲ್ಲ ತಂಡಕ್ಕೆ ಕಾರ್ಯದರ್ಶಿ, ಖಜಾಂಚಿ, ಗೌರವಾಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯಾಧ್ಯಕ್ಷರು ಮತ್ತು ಎಲ್ಲ ನಿರ್ದೇಶಕರು, ಎಲ್ಲ ತಾಲೂಕು ಅಧ್ಯಕ್ಷರಿಗೆ ನಾನು ಶುಭ ಕೋರ್ತೇನೆ, ಅಭಿನಂದನೆ ಸಲ್ಲಿಸ್ತೇನೆ. ಕರ್ನಾಟಕದ ಮಧ್ಯಭಾಗವಾಗಿರುವಂಥ ಏನು ದಾವಣಗೆರೆ ಜಿಲ್ಲೆ ಇದೆ, ಇಡೀ ಎಲ್ಲ ಭಾಗದಲ್ಲೂ ಕೂಡ ಇದೇ ರೀತಿಯ ವಾತಾವರಣ ನಿರ್ಮಾಣ ಆಗಲಿ, ಸಂಘಟನೆಯಲ್ಲಿ ತೊಡಗಿಸ್ಕೊಂಡು ಇನ್ನಷ್ಟು ಒಳ್ಳೆಯ ಕೆಲಸಗಳನ್ನು ತಾವು ಮಾಡಿ ಅಂತೇಳಿ ತಮಗೆ ಶುಭ ಕೋರ್ತೇನೆ. ಮತ್ತೊಮ್ಮೆ 1 ವರ್ಷದ ತಮ್ಮೆಲ್ಲರೂ ಕೂಡ ಯಶಸ್ಸಿನ ಹಾದಿಯ ಪಯಣಕ್ಕೆ ಶುಭ ಕೋರ್ತೇನೆ. ಮುಂದಿನ 4 ವರ್ಷಗಳ ಕಾಲಘಟ್ಟದಲ್ಲಿ ಸಾಕಷ್ಟು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡುವಂಥ ಈ ಹಾದಿಯ ಬದುಕಿನಲ್ಲಿ ನಾವು ಯಶಸ್ಸುಗಳನ್ನು ಸಾಧಿಸೋಣ ಅಂತೇಳಿ ಮತ್ತೊಮ್ಮೆ ತಮಗೆಲ್ಲರಿಗೂ ಕೂಡ ದಾವಣಗೆರೆ ಜಿಲ್ಲೆಯವರಿಗೆ ಶುಭ ಕೋರ್ತೇನೆ. ನಮಸ್ಕಾರ.